ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಿನ್ನೆಯ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಕಂಪನಿಯ CEO ಆ್ಯಶ್ನವರು ಇನ್ನೂ 2 ವಾರದ ತನಕ ಯಾರಿಗೂ ಕೂಡ ಸಿಗಲ್ಲ. ಅಂದರೆ ಯಾವುದೇ ಒಂದು ವೆಬಿನಾರ್ ಆಗಿರ್ಬೋದು, ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲ್ಲ. ಕಾರಣ ಇಷ್ಟೇ, ಮೊನ್ನೆ ಅವರಿಗೆ ಒಂದು ಸಣ್ಣದೊಂದು ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ ನಡೆದಿದೆ. ಆದ ಕಾರಣ ಅವರಿಗೆ ಸ್ವಲ್ಪ ರೆಸ್ಟಿನ ಅವಶ್ಯಕತೆ ಇರುವ ಕಾರಣ ಅವರು ಇನ್ನು 2 ವಾರದ ಮಟ್ಟಿಗೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ. ಆದರೆ ಕಂಪನಿಯ ಕಡೆಯಿಂದ ನಮಗೆ ಅಪ್ಡೇಟ್ಗಳು ಸಿಗ್ತಾನೆ ಇರಬಹುದು. ಹಾಗೆ ನಾವು ಆವಾಗ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಮ್ಮ ಬ್ಯಾಕ್ ಆಫೀಸನ್ನು ಚೆಕ್ ಮಾಡ್ತಾ ಇರಬೇಕಾಗುತ್ತದೆ. ಯಾಕೆಂದರೆ ಬ್ಯಾಕ್ ಆಫೀಸಲ್ಲಿ ಬರುವಂತಹ ಮಾಹಿತಿಗಳು ಮಾತ್ರ ನಿಜವಾಗಿರ್ತದೆ. ಅದೇ ರೀತಿ ವೀಕ್ಷಕರೇ, ಆ್ಯಶ್ನವರು ಹೇಳಿದ್ದಾರೆ, ಇನ್ನು 2 ವಾರದ ಒಳಗಡೆ ನಮ್ಮೆಲ್ಲ ಫೌಂಡರ್ಸ್ಗಳಿಗೆ ನಾನೊಂದು ಬಿಗ್ ಸರ್ಪ್ರೈಸನ್ನು ಕೊಡಲಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಅದು ಯಾವ ರೀತಿಯ ಸರ್ಪ್ರೈಸ್ ಎನ್ನುವುದು ಇನ್ನು ನಾವು ಕಾದು ನೋಡಬೇಕಷ್ಟೇ. ಒಂದು ವೇಳೆ ಅವರು ಈ ಹಿಂದೆ ಹೇಳಿದ ಕೆಲವೊಂದು ವಿಷಯಗಳು, ಅಂದರೆ ನಮಗೆ ಸಿಗಬೇಕಂತ ಬೆನಿಫಿಟ್ಗಳನ್ನು ಕೊಟ್ಟರೆ ಅದೇ ಒಂದು ನಮ್ಮೆಲ್ಲ ಫೌಂಡರ್ಗಳಿಗೆ ಒಂದು ದೊಡ್ಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಎನಿವೆ, ಖಂಡಿತವಾಗಿಯೂ ಇನ್ನೊಂದು 2 ವಾರದ ಒಳಗಡೆ ನಮ್ಮೆಲ್ಲ ಫೌಂಡರ್ಸ್ಗಳಿಗೆ ಸರ್ಪ್ರೈಸನ್ನು ನಮ್ಮ ಕಂಪನಿಯ CEO ಆ್ಯಶ್ನವರು ಖಂಡಿತವಾಗಿ ಕೊಡಲಿದ್ದಾರೆ. ಅದೇ ರೀತಿ ಇನ್ನೊಂದು ವಿಷಯ ಏನಂದರೆ, ನಮ್ಮ OConnect ಅಪ್ಡೇಟ್ ವರ್ಷನಲ್ಲಿ ಹೊಸದೊಂದು ಫ್ಯೂಚರನ್ನು ಅಳವಡಿಸಿದೆ. ಅದೇನೆಂದರೆ, ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನಲ್ಲಿರುವಂತಹ ಗೇಮ್ಸ್ ಆಗಿರ್ಬೋದು ಅಥವಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅದರ URL ಕೋಡ್ ಮುಖಾಂತರ ನಾವು OConnectಲ್ಲಿ ಲೈವ್ ಆಗಿ ತೋರಿಸ್ಬೋದು. ಅದೇ ರೀತಿ ಎಲ್ಲಿಯಾದರೂ ನಮ್ಮ ಕ್ರಿಕೆಟ್ ಪಂದ್ಯಾಟ, ಅಂದರೆ ಭಾರತದ್ದು ಕ್ರಿಕೆಟ್ ಪಂದ್ಯಾಟ ಅಥವಾ IPL ಆಗಿರ್ಬೋದು, ಯಾವುದೇ ಒಂದು ಆಟವನ್ನು ಅದರ URL ಕೋಡ್ ಮುಖಾಂತರ ನಾವು ಲೈವ್ ಆಗಿ ನಮ್ಮ OConnectಲ್ಲಿ ನೋಡಬಹುದು. ಅಥವಾ OConnect ಮುಖಾಂತರ ಎಲ್ರಿಗೂ ಲೈವ್ ಆಗಿ ಆ ಕಾರ್ಯಕ್ರಮವನ್ನು ತೋರಿಸ್ಬೋದು. ಅದೇ ರೀತಿ ನಿನ್ನೆ ಒಂದು ಘಟನೆ ನಡೆದಿದೆ. ನಾನು ಅದನ್ನು ಸ್ಕ್ರೀನಲ್ಲಿ ಆ ಒಂದು ಫೋಟೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಡಿಸ್ಪ್ಲೇಯಲ್ಲಿ. ಅದೇನೆಂದರೆ, ನಿನ್ನೆ ನಡೆದಂತಹ ಲೋಕಸಭಾ ಅಥವಾ ಪಾರ್ಲಿಮೆಂಟಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಆಂಧ್ರದ CM ಚಂದ್ರಬಾಬು ನಾಯ್ಡು ಅವರ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ, ಅಂದರೆ OConnect ಮುಖಾಂತರ ಅವರು ಲೈವ್ ಆಗಿ ತೋರಿಸ್ತಾ ಇದ್ದರು. ಅಂದರೆ ಅವರ ಕಾರ್ಯಕ್ರಮವನ್ನು ಅವರು ಲೈವ್ ಆಗಿ OConnect ಮುಖಾಂತರ ತೋರಿಸ್ತಿದ್ರು. ಇದೆಲ್ಲ ನಮಗೆ ಹೆಮ್ಮೆಯ ವಿಷಯ. ಯಾಕೆಂದರೆ ಇವಾಗ ನಮ್ಮ OConnect ಅಥವಾ ಆನ್ ಪ್ಯಾಸಿವ್ ಸಾರ್ವಜನಿಕವಾಗಿ OConnect ಲಾಂಚ್ ಆಗಿಲ್ಲ. ಈಗ ನಾವೆಲ್ಲ ಯೂಸರ್ಸ್ ಮತ್ತು ಇದರಲ್ಲಿರುವ ಫೌಂಡರ್ಸ್ಗಳು ಮಾತ್ರ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಆದರೆ ಸಾರ್ವಜನಿಕವಾಗಿ ಇವಾಗ ಅದು ಲಾಂಚ್ ಆಗಿಲ್ಲ. ಅದರ ಮೊದಲೇ ನಮ್ಮ ಕಂಪನಿಯ OConnectನ್ನು ನಮ್ಮ ಭಾರತ ದೇಶದ ಆಂಧ್ರ ಪ್ರದೇಶ ರಾಜ್ಯದ CMನವರು ಆ ಒಂದು OConnect ಮುಖಾಂತರ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ನಮಗೆ ಹೆಮ್ಮೆಯ ವಿಷಯ. ಯಾಕೆಂದರೆ ಒಬ್ಬರು ಸೆಲೆಬ್ರಿಟಿಗಳು, ಅಂದರೆ ರಾಜಕಾರಣಿಗಳಾಗಿರ್ಬೋದು ಅಥವಾ ಸಿನಿಮಾ ನಟರಾಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿಯ ಓನರ್ಗಳಾಗಿರ್ಬೋದು, ದೊಡ್ಡ ಕಂಪನಿಯ, ಅಂದರೆ ಅವರು ಸಾರ್ವಜನಿಕವಾಗಿ ಅವರಿಗೆ ತುಂಬ ಜನರು ಫಾಲೋವರ್ಸ್ ಇರ್ತಾರೆ, ಅವರಿಗೆ ಫ್ಯಾನ್ಸ್ಗಳಿರ್ತಾರೆ. ಇಂಥ ಸೆಲೆಬ್ರಿಟಿಗಳ ಪ್ರತಿಯೊಂದು ಚಲನವಲನಗಳನ್ನು ಎಲ್ಲರೂ ಕೂಡ ನೋಡ್ತಾನೆ ಇರ್ತಾರೆ. ಅವರು ಏನು ಯೂಸ್ ಮಾಡ್ತಾರೆ, ಅವರು ಬಳಸುವ ಕಾರ್ ಯಾವುದು, ಅವರು ಯೂಸ್ ಮಾಡುವ ಸೋಪ್ ಯಾವುದು, ಅವರು ಯೂಸ್ ಮಾಡುವ ಮೊಬೈಲ್ ಯಾವುದು, ಅವರು ಯೂಸ್ ಮಾಡುವ ಸೋಷಿಯಲ್ ಪ್ಲಾಟ್ಫಾರ್ಮ್ ಯಾವುದು, ಇಂಥವುಗಳನ್ನೆಲ್ಲ ಅವರ ಫ್ಯಾನ್ಸ್ಗಳು ನೋಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ OConnectನ್ನು ಆನ್ ಪ್ಯಾಸಿವ್ ಕಂಪನಿಯ OConnectನ್ನು ಚಂದ್ರಬಾಬು ನಾಯ್ಡು ಅವರು ಯೂಸ್ ಮಾಡ್ತಾರೆ ಅಂದರೆ ಅವರ ಫ್ಯಾನ್ಸ್, ಅವರ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಷ್ಟು ಪ್ರಚಾರವಾಗ್ತದೆ ಅಂತ ಅದರ ಅರ್ಥ. ಹಾಗಾಗಿ ನಮ್ಮ OConnectನ್ನು ಚಂದ್ರಬಾಬು ನಾಯ್ಡು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ನಮಗೆ ಹೆಮ್ಮೆಯ ಸಂಗತಿ. ಯಾಕೆಂದರೆ ನಮ್ಮ ಕಂಪನಿ ಮುಂದೊಂದು ದಿನ ತುಂಬ ಹೆಮ್ಮರವಾಗಿ ಬೆಳೆಯಲು ಇದೆಲ್ಲ ಕಾರಣವಾಗ್ತದೆ. ಅದರಲ್ಲೂ ಭಾರತದಲ್ಲಂತೂ ಒಬ್ಬ ಸಿನಿಮಾ ನಟರಿಗಾಗಿರ್ಬೋದು, ರಾಜಕಾರಣಿಗಳಿಗಿರ್ಬೋದು, ಬೇಕಾದಷ್ಟು ಕೋಟ್ಯಾಂತರ ಜನ ಫ್ಯಾನ್ಸ್ಗಳಿರ್ತಾರೆ, ಅಂದರೆ ಫ್ಯಾನ್ ಬೇಸ್ ಇರ್ತದೆ ಅವರಿಗೆ. ಹಾಗಾಗಿ ಅವರೆಲ್ಲ ಇಂಥದ್ದನ್ನೆಲ್ಲ ಯೂಸ್ ಮಾಡಿದರೆ ಅವರ ಫ್ಯಾನ್ಸ್ಗಳು ಅದನ್ನೇ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದೆಲ್ಲ ನಮಗೆ ಒಂದು ಗುಡ್ ನ್ಯೂಸೇ. ಮುಂದಿನ ದಿನಗಳಲ್ಲಿ ನಮ್ಮ ಆನ್ ಪ್ಯಾಸಿವ್ ಕಂಪನಿ
ಖಂಡಿತವಾಗಿ ಒಂದು ಇಂಟರ್ನೆಟ್ ಜಗತ್ತನ್ನೇ ಅಲುಗಾಡಿಸಲಿದೆ. ಅಂದರೆ ಅದನ್ನು ಅಷ್ಟು ಪವರ್ಫುಲ್ಲಾಗಿ ಅದನ್ನು ಯೂಸ್ ಮಾಡಲಿದೆ. ಅಂದರೆ ಅವರು ಹೇಳಿದ ಹಾಗೆ ಫ್ಯೂಚರ್ ಆಫ್ ಇಂಟರ್ನೆಟ್, ಅಂದರೆ ನಮ್ಮ ಕಂಪೆನಿಯ ಒಂದು ಸ್ಲೋಗನ್ ಇದೆ, ಫ್ಯೂಚರ್ ಆಫ್ ಆನ್ ಪ್ಯಾಸಿವ್, ಫ್ಯೂಚರ್ ಆಫ್ ಇಂಟರ್ನೆಟ್ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಇದೇನಾದರೂ ಎಲ್ಲ ಕಡೆ ವೈರಲ್ ಆದರೆ, ಅಥವಾ ಈ ಭಾರತದಲ್ಲಿ ಎಲ್ಲ ಕಡೆ ಇದು ವೈರಲ್ ಆದರೆ, ನಮ್ಮೆಲ್ಲ ಆನ್ ಪ್ಯಾಸಿವ್ ಕಂಪೆನಿಯ ಬಡ ಫೌಂಡರ್ಸ್ಗಳಿಗೆ ಅವರ ಜೀವನದ ದಿಕ್ಕೇ ಬದಲಾಗಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಮಟ್ಟಿಗೆ ನಮ್ಮ ಆನ್ ಪ್ಯಾಸಿವ್ ಕಂಪೆನಿಯ ಪ್ರಾಡಕ್ಟ್ಗಳನ್ನು ಮತ್ತು ಆನ್ ಪ್ಯಾಸಿವ್ ಬಗ್ಗಿನ ವಿಷಯಗಳನ್ನು ನಾವು ಆದಷ್ಟು ತುಂಬ ಜನರ ಹತ್ರ ಚರ್ಚೆ ಮಾಡಬೇಕು, ಅದನ್ನು ಪ್ರಚಾರ ಕೂಡ ಮಾಡಬೇಕು. ಮಾಡಿದರೆ ಮುಂದಿನ ದಿನಗಳಲ್ಲಿ ಅದರಿಂದ ನಮಗೆ ತುಂಬ ಬೆನಿಫಿಟ್ ಕೂಡ ಸಿಗಲಿದೆ. ಅದೇ ರೀತಿ ಇನ್ನು 2 ವಾರದ ಒಳಗಡೆ ಕಂಪೆನಿಯ ಕಡೆಯಿಂದ ಸರ್ಪ್ರೈಸನ್ನು ಆ್ಯಶ್ನವರು ಅನೌನ್ಸ್ ಮಾಡಲಿದ್ದಾರೆ. ಅದು ಯಾವ ರೀತಿಯ ಸರ್ಪ್ರೈಸ್ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ. ನೋಡುವ, ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಜೀವನದ ಗತಿಯೇ ಬದಲಾಗಲೂಬಹುದು, ಹೇಳಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಆನ್ ಪ್ಯಾಸಿವ್ ಕಂಪನಿ ಲೇಟ್ ಆದರೂ ಸಹ ಲೇಟೆಸ್ಟಾಗಿ ಬರ್ತದೆ ಅಂತ ನಾವೆಲ್ಲರ ಭಾವಿಸ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಫೌಂಡರ್ಗಳ ಜೀವನ ಕೂಡ ಬದಲಾಗಲಿ ಎನ್ನುವುದೇ ನಮ್ಮೆಲ್ಲರ ಬಯಕೆ ಮತ್ತು ಹಾರೈಕೆ ಕೂಡ. ಓಕೆ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟೇ. ನಾಳಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.